ಕೊಳ್ಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಎಫ್ಐಆರ್ ದಾಖಲು ಮಾಡಬೇಕು, ಅವ್ರನ್ನ ಕೂಡಲೇ ಬಂಧಿಸಿ ಜೈಲಿಗೆ ಇರ್ತಕ್ಕಂಥ ಕೆಲಸ ಮಾಡಬೇಕು. ಇದಾಗವರೆಗೂ ಕೂಡ ನಾವು ರೈತರ ಪರವಾಗಿ ಇದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ರೈತರು ಹೇಳ್ತಕ್ಕಂಥದ್ದು ಹಸುಗಳು ಸಾವಿಗೀಡಾಗ್ತಾ ಇದ್ದಾವೆ ಮತ್ತು ಕಳೆದ 2 ತಿಂಗಳಿಂದ ಕೂಡ 50% ಹಸುಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ. ಅದು ರಿಪೋರ್ಟ್ ಬರಬೇಕಾಗಿದೆ. ಏನು ಕಾರಣದಿಂದ 2 ತಿಂಗಳಿಂದ ಸಾಯ್ತಕ್ಕಂಥ ಹಸುಗಳ ಸಂಖ್ಯೆ ಡಬಲ್ ಯಾಕಾಯ್ತು, ಮತ್ತೆ ಹಸುಗಳು ಗರ್ಭ ಕಟ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಆರೋಪ ಇದೆ ರೈತರದು. ಇಲ್ಲಿ ನಮ್ಮ ಬೆಂಗಳೂರು ಡೈರಿ ವ್ಯಾಪ್ತಿಯಲ್ಲಿ ಕೂಡ 40,000 ಹಸುಗಳು ಕೂಡ ಗರ್ಭ ಕಟ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅಂತ ಸಮಗ್ರ ತನಿಖೆ ಆಗಬೇಕಾಗಿದೆ. ಅದು ಸರ್, ನಾವು ಮೇಲಧಿಕಾರಿಗಳಿಗೆ ಈಗಾಗಲೇ ನಾನು ಹೇಳಿದಾಗೆ RCS ಅವ್ರಿಗೆ ಮತ್ತು ಬೆಂಗಳೂರು ಡೈರಿ ಹಾಲು ಒಕ್ಕೂಟದ ವತಿಯಿಂದ KMF ಮೇಲಧಿಕಾರಿಗಳು ಕೂಡ ಅನೇಕ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ ನಾವು. ಅದೇ ಯಾಕೆ ಮೇಲಧಿಕಾರಿಗಳು ಮೌನ ವಹಿಸಿದ್ರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ನಮಗೆ. ಅವ್ರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಕೂಡ ಮೇಲಾದ್ರಿಂದ ಪ್ರತಿಯೊಂದು ಹಂತಲ್ಲೂ ಕೂಡ ಚೆಕಿಂಗ್ ಆಗಬೇಕು, ಟೆಸ್ಟಿಂಗ್ ಆಗಬೇಕು. ಫಾರ್ ಎಕ್ಸಾಂಪಲ್ ಮೊಲಾಸಿಸ್ ಬ್ರಿಕ್ಸ್ 85% ಜಾಸ್ತಿ ಇರಬೇಕು. TRS ಶುಗರ್ ಲೆವೆಲ್ ಕಾಕಂಬಿಯಲ್ಲಿ ಮೊಲಾಸಿಸ್ ಅಲ್ಲಿ 50% ಜಾಸ್ತಿ ಇರಬೇಕು. ಕಾನೂನಲ್ಲಿದೆ, ಬುಕ್ಕಲ್ಲಿದೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಮೊಲಾಸಿಸ್ ಅಲ್ಲಿ TRS ಚೆಕ್ ಮಾಡಿದ್ರೆ 20% ಇದೆ, ಬ್ರಿಕ್ಸ್ 79% ಇದೆ. ಸಂಪೂರ್ಣವಾಗಿ ಅಧಿಕಾರಿಗಳೇ ಜವಾಬ್ದಾರಿ. ಇದಕ್ಕೆ ಯಾರಿದ್ರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಭಾಗಿಯಾಗಿದ್ದಾರೆ ಅವರಂತೂ ಖಂಡಿತವೂ ಕೂಡ ಮೇಲಧಿಕಾರಿಗಳು ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನಾನು ಸತೀಶ್ ಕರ್ತನ್ಮಲ್ಲೆ ಅಂತೇಳಿ ಬೆಂಗಳೂರು ಡೈರಿಯ ಹಾಲು ನಿರ್ದೇಶಕ.